students. Today we start new unit, that is Introduction to Programming and Overview of C Programming Language. Programming code is very important to solve the particular problem with system. Problem solving is a main concept of computer science. Programmer first understand how a human solves a problem, then understand how to solve this procedure using computer code, and to know how to write the program code using different programming languages to solve particular problem. We follow some phases to solve the problem. Problem solving methods, they are problem definition, problem analysis, design, coding, testing and debugging, documentation and maintenance. We have different phases to solve the problem. First phase is problem definition. First, programmer to know the problem definition properly, then will understand the which inputs are to be assigned and which event to be assigned to the system, and how it generates output according to the user requirements. These all defined with the problem definition. ಸೊ ಆದ್ಮೇಲೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಹೊಸ ಲೆಸನ್ನ ನೋಡೋಣ. ಅದು ಯಾವುದು ಅಂತಂದರೆ ಇಂಟ್ರೊಡಕ್ಷನ್ ಟು ಪ್ರೋಗ್ರಾಮಿಂಗ್ ಆ್ಯಂಡ್ ಓವರ್ವ್ಯೂ ಆಫ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್. ಸೊ ಈ ಒಂದು ಹ್ಯೂಮನ್ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೋ ಅದೇ ರೀತಿಯಾಗಿ ನಾವು ಸಿಸ್ಟಮಲ್ಲಿ ಕೋಡಿಂಗ್ ಥ್ರೂ ನಾವು ಆ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಆ ಸಾಲ್ವ್ ಮಾಡಲಿಕ್ಕೆ ನಾವು ಏನು ಫೇಸಸನ್ನು ಫಾಲೋ ಅಪ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಾವು ಯಾವ ರೀತಿಯಾದಂಥ ಪ್ರೋಗ್ರಾಮ್ ಕೋಡನ್ನು ರೈಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ನೆಲ್ಲನೂ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನಾವು ಅದಕ್ಕೋಸ್ಕರ ನಾವೀಗ ಒಂದು ಪ್ರಾಬ್ಲಮನ್ನು ನಾವು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಿಸ್ಟಮಿಂದ ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಸೊ ನಾವು ಅದಕ್ಕೆ ಆದಂಥ ಡಿಫ್ರೆಂಟ್ ಫೇಸಸ್ ಅಥವಾ ಮೆಥಡ್ಸನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಅವು ಯಾವುದೇ ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಬ್ಲಮ್ ಅನಾಲಿಸಿಸ್, ಡಿಸೈನ್, ಕೋಡಿಂಗ್, ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್, ಡಾಕ್ಯುಮೆಂಟೇಷನ್ ಆ್ಯಂಡ್ ಮೇಂಟೆನೆನ್ಸ್. ಸೊ ಇದರಲ್ಲಿ ಪ್ರಾಬ್ಲಮ್ ಡೆಫಿನಿಷನ್ ಅಂತ ಒಂದು ಕೂಡ ಫೇಸ್. ಸೊ ಪ್ರಾಬ್ಲಮ್ ಡೆಫಿನಿಷನ್ ಅಂತಂದರೆ ಫಸ್ಟು ಪ್ರೋಗ್ರಾಮರು ಪ್ರಾಬ್ಲಮ್ ಡೆಫಿನಿಷನ್ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಅಂತಂದರೆ ಸೊ ಅದಕ್ಕೆ ಯಾವ ರೀತಿಯಾದಂಥ ಇನ್ಪುಟ್ ವ್ಯಾಲ್ಯೂಸ್ನ ಅಸೈನ್ ಮಾಡಬೇಕು, ಯಾವ ರೀತಿಯಾದಂತಹ ಅಲ್ಲಿ ಆಪ್ರೇಷನ್ಸನ್ನು ಪರ್ಫಾರ್ಮೆನ್ಸ್ ಮಾಡಬೇಕು. ಸೊ ಅಲ್ಲೊಂದು ಪ್ರೊಸೆಸ್ ಆದಮೇಲೆ ಅದರಿಂದ ನಮ್ಗೆ ಯಾವ ರೀತಿ ಔಟ್ಪುಟ್ ಜನರೇಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ಪ್ರಾಬ್ಲಮಿಂದ ನಾವು ಅದನ್ನು ಡಿಫೈನ್ ಮಾಡ್ತೀವಿ. ಸೊ ಅದಕ್ಕೆ ನಮಗೆ ಪ್ರಾಬ್ಲಮ್ ಡೆಫಿನೇಷನ್ ಫಸ್ಟ್ ಏನಿರಬೇಕು, ಪ್ರಾಪರಾಗಿ ಡಿಫೈನ್ ಆಗಿರಬೇಕು. ಅದು ಫಸ್ಟ್ ಫೇಸ್, ಪ್ರಾಬ್ಲಮ್ ಡೆಫಿನೇಷನ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನಾಲಿಸಿಸ್. ಸೊ ಈಗ ಫಸ್ಟ್ ನಾವು ಪ್ರಾಬ್ಲಮ್ನ ಒಂದು ಡೆಫಿನೇಷನ್ ಥ್ರೂ ನಾವು ಡಿಫೈನ್ ಮಾಡಿದಾಗ ಸೊ ಅದಕ್ಕೆ ಯಾವ ರೀತಿ ಇನ್ಪುಟ್ ವ್ಯಾಲ್ಯೂಸ್ ರಿಕ್ವೈರ್ಮೆಂಟ್ ಇದೆ ಆದಮೇಲೆ ನೆಕ್ಸ್ಟ್ ಅದನ್ನು ಯಾವ ಟಾಸ್ಕ್ ಇವೆಂಟ್ನ ಪರ್ಫಾರ್ಮೆನ್ಸ್ ಮಾಡಿ ಅದನ್ನು ನಾವು ಸಾಲ್ವ್ ಮಾಡ್ಬೋದು, ಮತ್ತು ಔಟ್ಪುಟ್ ಅಂದರೆ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ನಮಗೆ ಜನರೇಟ್ ಆಗುತ್ತೆ, ಇವೆಲ್ಲವುಗಳನ್ನು ನಾವು ಆ ಪ್ರಾಬ್ಲಮ್ ಡೆಫಿನೇಷನ್ ಮೇಲೆ ಏನು ಮಾಡಬೇಕಾಗುತ್ತೆ, ಅನಲೈಸಿಸ್ ಮಾಡಬೇಕು. ಸೊ ಆ ಒಂದು ಸ್ಟೇಜನ್ನು ನಾವು ಪ್ರಾಬ್ಲಮ್ ಅನಲೈಸಿಸ್ ಅಂತ ಕರಿತೀವಿ. ವಿಚ್ ಇನ್ಪುಟ್ ವ್ಯಾಲ್ಯೂಸ್ ಆರ್ ಅಸೈನ್ ಟು ದಿ problem and how it is solved using different types of operations and how it generates output using required user input values. Okay, this stage is called problem analysis. Next, design.
design method follows two methods. One is algorithm and the one is flowchart. It follows two methods. One is algorithm and the one is flowchart. So algorithm is a procedure used to solve given problem step by step. Flowchart is a method. It is a diagrammatical representation of an algorithm. And different characteristics of algorithms are: it can take 0 or more input values and it produces at least one output value, and it performs different types of tasks effectively and generates useful information. And flowchart is an diagrammatical representation of an algorithm. There are two types of flowchart: program flowchart and system flowchart. Program flowchart is a diagrammatical representation of an algorithm. System flowchart is a flow of the data processing system as well as flow into and out of the system. So ಇಲ್ಲಿ algorithm ಮತ್ತು flowchart ಎರಡು ಮೆಥಡ್ ನಾವು ಡಿಸೈನ್ ಫೇಸ್ ಅಲ್ಲಿ ನೋಡ್ತೀವಿ. ಸೊ ಇಲ್ಲಿ algorithm ಅಂತಂದ್ರೆ ಒಂದು ಪ್ರಾಬ್ಲಮ್ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀವಲ್ಲ, ಸೊ ಆ ಒಂದು ಪ್ರೊಸೀಜರ್, ಆ ಒಂದು ಮೆಥಡ್ ಅನ್ನು ನಾವು ಏನಂತ ಕರಿತೀವಿ, ಅಲ್ಗೋರಿದಮ್ ಅಂತ ಕರಿತೀವಿ. ಸೊ ಈ ಒಂದು ಅಲ್ಗೋರಿದಮ್ ನಾವು ಪ್ರಾಬ್ಲಮ್ ಥ್ರೂ ಸಾಲ್ವ್ ಮಾಡಬೇಕು ಸ್ಟೆಪ್ ವೈಸ್ ಅಂತಂದ್ರೆ, ಸೊ ಅಲ್ಲಿ ನಮಗೆ ಬೇಕಾಗಿರುತ್ತೆ ಇನ್ಪುಟ್ ವ್ಯಾಲ್ಯೂಸ್ ಅನ್ನು ಕೂಡ ನಾವು 0 or more ಇನ್ಪುಟ್ ವ್ಯಾಲ್ಯೂಸ್ ಅನ್ನು ಅಸೈನ್ ಮಾಡ್ಬೋದು. ಆ ಇನ್ಪುಟ್ ವ್ಯಾಲ್ಯೂಸ್ ಬೇಸ್ ಮೇಲೆ ಏನು ಮಾಡುತ್ತೆ, ಏನು ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರುತ್ತೋ ಅದನ್ನು ಇವೆಂಟನ್ನು ಪರ್ಫಾರ್ಮೆನ್ಸ್ ಮಾಡಿ ಸೊ ಅದಕ್ಕೆ ಅನುಗುಣವಾದಂಥ ಒಂದು ಔಟ್ಪುಟ್ ಅದಕ್ಕೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಜನರೇಟ್ ಮಾಡುತ್ತೆ. ಓಕೆ, ಸೊ ಅಲ್ಲಿ ಫ್ಲೋ ಚಾರ್ಟ್ ಅನ್ನೋದು ಕೂಡ ಒಂದು ಡಿಸೈನ್ ಮೆಥಡು. ಸೊ ಈ ಫ್ಲೋ ಚಾರ್ಟ್ ಅಂತಂದರೆ ಈಗ ಅಲ್ಗೋರಿದಮ್ ಸ್ಟೆಪ್ ಬೈ ಸ್ಟೆಪ್ ಏನು ಸಾಲ್ವ್ ಮಾಡ್ತೀವಲ್ಲ ಪ್ರಾಬ್ಲಮನ್ನು, ಸೊ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಏನು ನಾವು ಅಲ್ಲಿ ಅಸೈನ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಡೈಗ್ರಾಮೆಟಿಕಲ್ ರೀಪ್ರೆಸೆಂಟೇಷನ್ ಮಾಡಿದರೆ ಅದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟಲ್ಲಿ ಎರಡು ರೀತಿಯಾದಂಥ ಫ್ಲೋ ಚಾರ್ಟ್ ಅನ್ನು ನೋಡ್ತೀವಿ. ಒಂದು ಪ್ರೋಗ್ರಾಮ್ ಫ್ಲೋ ಚಾರ್ಟ್, ಇನ್ನೊಂದು ಸಿಸ್ಟಮ್ ಫ್ಲೋ ಚಾರ್ಟ್. ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಅಂತಂದರೆ ಸೊ ಅಲ್ಗೋರಿದಮ್ನ ಪಿಕ್ಟೋರಿಯಲಿ ಅಥವಾ ಡೈಗ್ರಾಮೆಟಿಕಲ್ ರೀಪ್ರೆಸೆಂಟೇಷನ್ ಮಾಡಿದರೆ ಅದನ್ನು ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸಿಸ್ಟಮ್ ಫ್ಲೋ ಚಾರ್ಟ್ ಅಂತಂದರೆ ಸೊ ಸಿಸ್ಟಮಲ್ಲಿ ನಾವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅಲ್ಲಿ ನಾವು ಇನ್ಪುಟ್ ವ್ಯಾಲ್ಯೂಸನ್ನು ಕೊಟ್ಟಾಗ ಅಲ್ಲಿ ಡೇಟಾ ಯಾವ ರೀತಿಯಾಗಿ ಫ್ಲೋ ಆಗುತ್ತೆ ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ. ಸೊ ಆಮೇಲೆ ನೆಕ್ಸ್ಟು ಪ್ರೊಸೆಸಿಂಗ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ, ಆಮೇಲೆ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಜನರೇಟ್ ಆಗಿರೋಂಥ ಇನ್ಫಾರ್ಮೇಷನ್ನು ಯೂಸರಿಗೆ ಡಿಸ್ಪ್ಲೇ ಆಗಬೇಕು. ಆವಾಗ ಕೂಡ ಅದು ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಯಾವ ರೀತಿಯಾದ ಪ್ರೊಸೆಸಿಂಗ್ ಸೈಕಲ್ ಫಾಲೋ ಅಪ್ ಆಗುತ್ತೆ ಅನ್ನೋದನ್ನು ಡಿಫೈನ್ ಮಾಡೋದು. ಸೊ ಅದನ್ನು ಸಿಸ್ಟಮ್ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನಾವು ತಗೊಂಡಾಗ, ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಟು ಆಡ್ 2 numbers. ಸೊ ಇಲ್ಲಿ ನಮಗೆ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ, ಪ್ರೋಗ್ರಾಮ್ ಟು ಆಡ್ 2 numbers. ಸೊ ಈ ಒಂದು ಸ್ಟೇಟ್ಮೆಂಟ್ ನಾವು ಏನಂತ ಕರಿತೀವಿ, ಫಸ್ಟ್ ಫೇಸ್ ಏನು ಹೇಳಿದಿಲ್ಲ ಪ್ರಾಬ್ಲಮ್ ಡೆಫಿನಿಷನ್. ಸೊ ಈ ಒಂದು ಸ್ಟೇಟ್ಮೆಂಟ್ ನಾವು ಪ್ರಾಬ್ಲಮ್ ಡೆಫಿನಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಪ್ರೋಗ್ರಾಮ್ ಟು ಆಡ್ 2 numbers ಅಂದರೆ 2 ನಂಬರ್ ನಾವು ಆಡ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಯಾವ ಆಪರೇಷನ್ ಪರ್ಫಾರ್ಮೆನ್ಸ್ ಮಾಡಬೇಕು, ಎಡಿಷನ್. ಎಡಿಷನ್ ಆಪರೇಷನ್ ಪರ್ಫಾರ್ಮೆನ್ಸ್ ಮಾಡಬೇಕು. ಸೊ ಇಲ್ಲಿ ನಮಗೆ ಇನ್ಪುಟ್ ವ್ಯಾಲ್ಯೂಸ್ ಎಷ್ಟು ನೀಡಿದೆ, 2 values. ಓಕೆ, ಸೊ ಇಲ್ಲಿ ಡೆಫಿನಿಷನ್ ಅಲ್ಲಿ ಕೊಟ್ಟಿದ್ದಾರೆ ಆಡ್ 2 numbers ಅಂದಾಗ ಸೊ ನಮಗೆ ಇನ್ಪುಟ್ ವ್ಯಾಲ್ಯೂಸ್ 2 ಬೇಕು. ಓಕೆ, ಸೊ ಆಪರೇಷನ್ ಎಡಿಷನ್ ಇನ್ಪುಟ್ ವ್ಯಾಲ್ಯೂಸ್
ಟೂ ವ್ಯಾಲ್ಯೂಸ್ ಅಂತ ಇಲ್ಲಿ ನಮಗೆ ಗೊತ್ತಾಗಿದೆ. ಸೊ ಇದನ್ನು ನಾವು ಪ್ರಾಬ್ಲಮ್ ಅನಲೈಸಿಸ್ ಅಂತ ಕರೀತೀವಿ. ಓಕೆ, ಸೊ ನೆಕ್ಸ್ಟ್ ಸ್ಟೇಜ್ ನ ಡಿಸೈನ್ ಫೇಸ್ ಅನ್ನು ನೋಡ್ತೀವಿ. ಸೊ ಈ ಎರಡು ರೀತಿಯಾದಂತಹ ನಾನು ಮೆಥಡ್ಸ್ ಅನ್ನು ಹೇಳಿದೆ, ಒಂದು ಅಲ್ಗೋರಿಥಮ್, ಇನ್ನೊಂದು ಫ್ಲೋ ಚಾರ್ಟ್. ಫಸ್ಟ್ ಅಲ್ಗೋರಿಥಮ್ ಮೆಥಡ್ಸ್ ಇಂದ ಈ ಒಂದು ಪ್ರಾಬ್ಲಮ್ ಅನ್ನು ಯಾವ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಫಸ್ಟ್ ಸ್ಟೆಪ್ ಸ್ಟಾರ್ಟ್. ಫಸ್ಟ್ ಸ್ಟೆಪ್ ಸ್ಟಾರ್ಟ್. Step 2 input A, B and C. A, B and C. Step 3 C is equal to A plus B. C is equal to A plus B. Step 4 output C. Output C. Step 5 stop. Step 5 stop. Okay, so you know step by step in now problem definition ಕೊಟ್ಟಿರ್ತದೆ, ಅದನ್ನ ನಾವು step by step solve ಮಾಡಿದ್ರೆ ಇದು ನಾವು ಏನು ಕರಿತೀವಿ, algorithm. Okay, so the problem definition is program to add two numbers. First step start. Next step the how many input values we needed and where the result should be stored. Okay, so we need two values A and B. Then A and B adds and be stored in the variable C. So we ಎರಡು values ಅನ್ನು add ಮಾಡಬೇಕು. ಸೊ ಅದಕ್ಕೋಸ್ಕರ ಎರಡು ವ್ಯಾಲ್ಯೂ ಇಲ್ಲಿ ರೀಡ್ ಮಾಡ್ತೀವಿ, A ಮತ್ತು B. ಎರಡು ವ್ಯಾಲ್ಯೂ ಆಡ್ ಆದ್ಮೇಲೆ ಸೊ ಅದು ಎಲ್ಲಿ ಸ್ಟೋರ್ ಆಗಬೇಕು ಅನ್ನೋದನ್ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಸೊ ಅವೆರಡು ಆಡ್ ಆಗಿ C ಅಲ್ಲಿ ಸ್ಟೋರ್ ಆಗಬೇಕು. ಅದಕ್ಕೆ ನಾವು ಇಲ್ಲಿ ಇನ್ನೊಂದು ವೇರಿಯೇಬಲ್ ತಗೊಂಡಿದ್ವಿ C ಅಂತ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ C is equal to A plus B. ಇಲ್ಲಿ ಏನಾಗುತ್ತೆ ಹೇಳ್ರಿ, ಪ್ರೊಸೆಸಿಂಗ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಇವೆಂಟ್ ಟಾಸ್ಕ್ ಅನ್ನೋದಕ್ಕೆ ಅಸೈನ್ ಮಾಡ್ತೇವೆ. C is equal to A plus B. It performs addition operation, that is arithmetic operation. It adds A value with B and the result is stored in the variable C. So ಈ ಸ್ಟೆಪ್ ಅಲ್ಲಿ ಏನಾಗುತ್ತೆ, A value ಮತ್ತು B value ಎರಡನ್ನ ಕೂಡಿಸುತ್ತೆ, ಕೂಡಿಸಿ ಜನರೇಟ್ ಆಗಿರುವಂತಹ ವ್ಯಾಲ್ಯೂನ C ಅಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ, ಇಲ್ಲಿ ನಾವು ಇವೆಂಟ್ ಅಥವಾ ಟಾಸ್ಕ್ ಪರ್ಫಾರ್ಮೆನ್ಸ್ ಆಗುತ್ತೆ, ಅದನ್ನ ನಾವು ಏನು ಕರಿತೀವಿ, ಆಪರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಸ್ಟೋರ್ ಆಗಿರುವಂತಹ ರಿಸಲ್ಟ್ ಆದ ಔಟ್ಪುಟ್ ಅನ್ನು ನಾವು ಡಿಸ್ಪ್ಲೇ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಮಗೆ ಔಟ್ಪುಟ್ C ಅಂತ ಸ್ಟೆಪ್ ಅಲ್ಲಿ ತಗೊಳ್ತೀವಿ, ಔಟ್ಪುಟ್ C. ದೆನ್ ಇಟ್ ಡಿಸ್ಪ್ಲೇ ದ ಔಟ್ಪುಟ್ ವ್ಯಾಲ್ಯೂ, ದಟ್ ಈಸ್ C ವ್ಯಾಲ್ಯೂ. ಯಾಕಂದ್ರೆ A ಮತ್ತು B ಆಡ್ ಆಗಿರುವಂತಹ ವ್ಯಾಲ್ಯೂ C ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದಕ್ಕೆ ನಮಗೆ ಔಟ್ಪುಟ್ C ಅಂತ ತಗೊಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಸ್ಟಾಪ್. ಓಕೆ, ಸೊ ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಒಂದು ಕೋಡಿಂಗ್ ಆಗಿರ್ಬೋದು, ನಾವು ರೈಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ಎಂಡ್ ಆಗಬೇಕಾದ್ರೆ ಸ್ಟಾಪ್ ಎರಡನ್ನೂ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವಿಲ್ಲಿ ಅಲ್ಗೋರಿಥಮ್ ಅಲ್ಲಿ ಶೋ ಮಾಡ್ತೀವಿ. ಸೊ ಇದೇ ಒಂದು ಪ್ರಾಬ್ಲಮ್ ಅನ್ನು ಫ್ಲೋ ಚಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಫ್ಲೋ ಆಗುತ್ತೆ ಅನ್ನೋದನ್ನ ನೋಡೋಣ. So now different symbols na use ಮಾಡ್ತೀವಿ ಫ್ಲೋ ಚಾರ್ಟ್ ನ ಡ್ರಾ ಮಾಡಲಿಕ್ಕೆ. ಓಕೆ, ಸೊ ಓವಲ್ ಶೇಪ್ ಅನ್ನು ನಾವು ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾಡಲಿಕ್ಕೆ ಓವಲ್ ಶೇಪ್ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ ಇನ್ಪುಟ್ ಮಾಡಲಿಕ್ಕೆ ಮತ್ತೆ ಔಟ್ಪುಟ್ ಮಾಡಲಿಕ್ಕೆ.
ನೆಕ್ಸ್ಟ್ ರೆಕ್ಟಾಂಗಲ್ ಸಿಂಬಲ್ ನ ಯೂಸ್ ಮಾಡ್ತೀವಿ ಏನಾದರೂ ನಾವು ಆಪರೇಷನ್ಸ್ ಅಸೈನ್ ಮಾಡಿದಾಗ ಅಥವಾ ಪ್ರೊಸೆಸಿಂಗ್ ಸೈಕಲ್ ಎಲ್ಲಿ ಡಿಫೈನ್ ಆಗುತ್ತೆ ಅಥವಾ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲಿ ಡಿಫೈನ್ ಆಗುತ್ತೆ ಸೊ ಅದನ್ನು ನಾವು ರೆಕ್ಟಾಂಗಲ್ ಸಿಂಬಲ್ ಇಂದ ನಾವು ಅದನ್ನ ರಿಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ ಫ್ಲೋ ಚಾರ್ಟ್. ಓಕೆ, ಸೊ ಅದೇ ರೀತಿಯಾಗಿ ನಮಗೆ ಸ್ಟಾರ್ ಅಂದ್ರೆ ಓವಲ್ ಶೇಪ್ ಸಿಂಬಲ್ ಅನ್ನು ಯೂಸ್ ಮಾಡಿ ನಾವು ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಇಸ್ ಕನೆಕ್ಟೆಡ್ ಟು ದಿ ಇನ್ಪುಟ್ ಯೂನಿಟ್. Okay, it is presented using parallelogram symbol input a comma b comma c. Next c is equal to a plus b and it is presented using symbol rectangle and it calculates the a plus b and result is assigned to the variable c. Next again to display output value it uses parallelogram symbol. Okay, output C. Next is connected to the stop that is represented in the form of oval shape. Okay, so ಈ ರೀತಿಯಾಗಿ ಒಂದು ನಾವು ಏನಾಗಿದೆ ಡಯಾಗ್ರಾಮ್ಯಾಟಿಕಲ್ ರಿಪ್ರೆಸೆಂಟೇಷನ್ ಮಾಡಿದ್ರೆ ಅಲ್ಗೋರಿದಮ್ ಅನ್ನ ಸೊ ನಾವು ಫ್ಲೋ ಚಾರ್ಟ್ ಅಂತ ಕರೀತೀವಿ. ಇಸ್ ಕಾಲ್ಡ್ as a program flow chart. Okay, pictorial representation of an algorithm is called program flow chart or flow chart. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಸೊ ನಾವು ಏನು ನೋಡಿದ್ವಿ ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಬ್ಲಮ್ ಅನಾಲಿಸಿಸ್ ಅಂಡ್ ಡಿಸೈನ್ ಅಲ್ಲಿ ಎರಡು ಮೆಥಡ್ಸ್ ಅಲ್ಗೋರಿದಮ್ ಮತ್ತೆ ಫ್ಲೋ ಚಾರ್ಟ್ ಅನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಫೇಸ್ ಇಸ್ ಕೋಡಿಂಗ್. ನೆಕ್ಸ್ಟ್ ಫೇಸ್ ಇಸ್ ಕೋಡಿಂಗ್. ಇಟ್ ಇಸ್ ಎ ಪ್ರೊಸೀಜರ್ ಟು ಸಾಲ್ವ್ ಎ ಗಿವನ್ ಪ್ರಾಬ್ಲಮ್ by giving the solution or by giving the algorithm flow chart into a set of instructions using programming language is called as coding. So coding ಅಂತಂದ್ರೆ ಸೊ ಇಲ್ಲಿ algorithm ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನು ಇನ್ಸ್ಟ್ರಕ್ಷನ್ಸ್ ನ ಪಾಸ್ ಮಾಡ್ತೀವಿ ಅಥವಾ ಫ್ಲೋ ಚಾರ್ಟ್ ಅಲ್ಲಿ ಡಯಾಗ್ರಾಮ್ಯಾಟಿಕಲ್ ಏನು ರಿಪ್ರೆಸೆಂಟೇಷನ್ ಮಾಡ್ತೀವಲ್ಲ ಸೊ ಅದನ್ನ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಾವು ಅದನ್ನ ಪ್ರೋಗ್ರಾಮಿಂಗ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದನ್ನ ನಾವು ರೀಪ್ರೆಸೆಂಟ್ ಮಾಡಿದ್ರೆ ಸೊ ಅದನ್ನ ನಾವು ಕೋಡಿಂಗ್ ಅಥವಾ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದೇ ಎಕ್ಸಾಂಪಲ್ ನಾವು ನೆಕ್ಸ್ಟ್ ನೋಡೋಣ. ಸಿ ಪ್ರೋಗ್ರಾಮ್ ಇಂದ ಯಾವ ರೀತಿ ನಾವು ಕೋಡಿಂಗ್ ಅನ್ನ ಮಾಡಬಹುದು ಅಂತ. ಸೊ ಕೋಡಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಪ್ರೊಸೀಜರ್ to solve a given problem using particular method that is algorithm or flow chart into a set of instructions using a programming language is called as coding or program. Next, testing and debugging. Testing is a method to check whether the program is working clearly or not by required user input values. So ಇಲ್ಲಿ ಟೆಸ್ಟಿಂಗ್ ಅಂತ ಹೇಳೋ ಒಂದು ಮೆಥಡ್. ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಅನ್ನು ನಾವು ಕ್ರಿಯೇಟ್ ಮಾಡಿದಾಗ ಸೊ ಆ ಒಂದು ಪ್ರೋಗ್ರಾಮ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡಿ ನಾವು ಟೆಸ್ಟಿಂಗ್ ಮೆಥಡ್ ಅನ್ನು ಫಾಲೋ ಅಪ್ ಮಾಡ್ತೀವಿ. ಅಂಡ್ ಇವನ್ ಅಲ್ಲಿ ಯೂಸರ್ ಇನ್ಪುಟ್ ವ್ಯಾಲ್ಯೂಸ್ ಅನ್ನು ಅಸೈನ್ ಮಾಡಿದಾಗ ಆ ಇನ್ಪುಟ್ ವ್ಯಾಲ್ಯೂಸ್ ನಮ್ಗೆ ಏನು ಔಟ್ಪುಟ್ ಬರಬೇಕಾಗುತ್ತೆ ಅದು ಔಟ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಟೆಸ್ಟಿಂಗ್ ಮೆಥಡ್ ಅಥವಾ ಟೆಸ್ಟಿಂಗ್ ಫೇಸ್ ಅನ್ನು ಅಲ್ಲಿ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಡಿಬಗ್ಗಿಂಗ್. Okay, so debugging ಅಂತಂದ್ರೆ it is a procedure detecting and correcting the errors in the program. It is used to detect and correct the errors in the program. Okay, so debugging ಅಂತಂದ್ರೆ ಸೊ ಅಲ್ಲಿ ಪ್ರೋಗ್ರಾಮ್ ಅನ್ನು ನಾವು ಒಂದು ಎಕ್ಸಿಕ್ಯೂಷನ್ ಮಾಡಿದಾಗ ಸಿಸ್ಟಮ್ ಅಲ್ಲಿ ಸೊ ಅಲ್ಲಿ ಏನಾದರೂ ಎರರ್ಸ್ ಬಂದ್ರೆ ಅದನ್ನ ಡಿಟೆಕ್ಟ್ ಮಾಡೋದಲ್ಲದೆ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಕೂಡ ಯೂಸರ್ಗೆ ಅವಕಾಶ ಕೊಡುತ್ತೆ. ಆ ಒಂದು ಪ್ರೊಸೀಜರ್ ನಾವು ಡಿಬಗ್ಗಿಂಗ್ ಅಂತ ಕರೀತೀವಿ. ನೆಕ್ಸ್ಟ್ ಡಾಕ್ಯುಮೆಂಟೇಶನ್. ಇಟ್ ಈಸ್ ಯೂಸ್ಡ್ ಟು ಮೇಂಟೈನ್ ದಿ ಫೈಲ್ ಡಾಕ್ಯುಮೆಂಟ್ information when you create a program that is saved in the system using particular software. Then it creates file type with file name and date information and modification date information and updated values and memory location. So ಇಲ್ಲಿ ಡಾಕ್ಯುಮೆಂಟೇಶನ್ ಅಂತಂದ್ರೆ ಸೊ ಒಂದು ಪ್ರೋಗ್ರಾಮ್ ಅನ್ನು ನಾವು
ಯಾವ ಸಾಫ್ಟ್ವೇರಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವೋ ಅಲ್ಲಿ ಅದರ ಫೈಲ್ ನೇಮ್ ಏನು ಕೊಟ್ಟಿರ್ತೀವಿ ಆ ಫೈಲ್ ನೇಮು ಪ್ಲಸ್ ಅದು ಫೈಲ್ ಟೈಪ್ ಅಂದರೆ ಎಕ್ಸ್ಟೆನ್ಷನ್, ಅದು ಸಿ ಪ್ರೋಗ್ರಾಮಿಂಗ್ ಫೈಲ, C++ ಪ್ರೋಗ್ರಾಮಿಂಗ್ ಫೈಲ, HTML ಪ್ರೋಗ್ರಾಮಿಂಗ್ ಫೈಲ, ಈ ರೀತಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಎಕ್ಸ್ಟೆನ್ಷನನ್ನು ಯೂಸ್ ಮಾಡ್ತೀವಿ. ಸೊ ಅದು ಯಾವ ಟೈಪ್ ಆಫ್ ಫೈಲನ್ನು ಕೂಡ ಅದು ಡಿಫೈನ್ ಮಾಡುತ್ತೆ, ಆ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಯಾವ ಡೇಟಿಗೆ ಕ್ರಿಯೇಟ್ ಮಾಡಿದ್ದೀವಿ, ಯಾವ ಟೈಮಿಗೆ ಕ್ರಿಯೇಟ್ ಮಾಡಿದ್ದೀವಿ, ಇವನ್ ನೀವು ಆ ಪ್ರೋಗ್ರಾಮ್ನ ಅಪ್ಡೇಟ್ ಮಾಡಿದರೆ ಯಾವ ಡೇಟಿಗೆ ಅದು ಮತ್ತೆ ಅಪ್ಡೇಟ್ ಆಗಿದೆ ಅಥವಾ ಮಾಡಿಫೈ ಆಗಿದೆ, ಅದು ಯಾವ ಮೆಮ್ರಿ ಫೋಲ್ಡರಲ್ಲಿ ಅದು ಸ್ಟೋರ್ ಆಗಿದೆ ಅಥವಾ ಯಾವ ಅಂಡರ್ ಡ್ರೈವಲ್ಲಿ ಸ್ಟೋರ್ ಆಗಿದೆ ಅನ್ನೋದು ಕೂಡ ಪಾತ್ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಒಂದು ಡಾಕ್ಯುಮೆಂಟೇಶನ್ ಥರದ್ದು ಮೇಂಟೆನೆನ್ಸ್ ಮಾಡುತ್ತೆ. ಅಲ್ಲಿ ಒಂದು ಎರಡು ರೀತಿಯಾದ ಡಾಕ್ಯುಮೆಂಟ್ಸ್ ಅನ್ನು ನೋಡ್ತೀವಿ, ಇಂಟರ್ನಲ್ ಡಾಕ್ಯುಮೆಂಟೇಶನ್ ಅಂಡ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್. Internal documentation maintains the records of program file information, okay, like file name, file type, modification date, updated values, memory locations. And external documentation maintains the records of the system files, which type of software it uses, when it is converted into machine language and when it is converted into again human language. ಸೊ ಈ ರೀತಿಯಾದಂತಹ ಇನ್ಫಾರ್ಮೇಷನ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಯಾಕಂದರೆ ಸಿಸ್ಟಮಿಗೆ ಗೊತ್ತಿರೋದು ಓನ್ಲಿ ಮಷೀನ್ ಲ್ಯಾಂಗ್ವೇಜ್, ಯಾವುದೇ ಇನ್ಸ್ಟ್ರಕ್ಷನ್ಸ್ ಅನ್ನು ನಾವು ಪಾಸ್ ಮಾಡಿದ್ರು ಕೂಡ ಸೊ ಆ ಒಂದು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅದು ಮಷೀನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಏನು ಇನ್ಫಾರ್ಮೇಷನ್ ಜನರೇಟ್ ಆಗುತ್ತೆ ಅದನ್ನು ಅಗೇನ್ ಹ್ಯೂಮನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಆ ಒಂದು ಪ್ರೊಸೀಜರ್ ನಾವು ಈ ಸಿಸ್ಟಮ್ ಡಾಕ್ಯುಮೆಂಟೇಶನ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಸೊ ಅದೆಲ್ಲನೂ ಅದು ಒಂದು ಡಾಕ್ಯುಮೆಂಟ್ ಥರ ಅದು ಒಂದು ಮೇಂಟೆನೆನ್ಸ್ ಮಾಡುತ್ತೆ. ಆ ಒಂದು ಟೈಪ್ ಅನ್ನು ನಾವು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಅಂತ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಫೇಸ್ ಇಸ್ ಮೇಂಟೆನೆನ್ಸ್. ಸೊ ಮೇಂಟೆನೆನ್ಸ್ ಅಂತಂದರೆ ಸೊ ನಾವು ಏನು ಪ್ರೋಗ್ರಾಮ್ ಕೋಡನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ ಅದನ್ನೊಂದು ಫೈಲ್ ಅಲ್ಲಿ ಅಥವಾ ಒಂದು ಫೋಲ್ಡ್ರಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಅದನ್ನು ಲಾಂಗ್ ಟರ್ಮ್ವರೆಗೂ ಅದನ್ನು ಏನು ಮೇಂಟೈನ್ ಮಾಡ್ತೀವಿ ಅದನ್ನು ಮೇಂಟೆನೆನ್ಸ್ ಅಂತ ಕರಿತೀವಿ. ಮ್ಯಾನ್ಯಲ್ ಆದರೆ ಏನು ಮಾಡ್ತೀವಿ, ನಮ್ಗೆ ಬೇಕಾಗಿರುವಂತಹ ರೆಕಾರ್ಡ್ಸ್ನ ಪ್ರಿಂಟ್ ತಕ್ಕೊಂಡು ಅದು ಒಂದು ಫೈಲ್ ಮಾಡಿ ಆ ಫೈಲಿಗೆ ಒಂದು ಲೇಬಲನ್ನು ಕೊಟ್ಕೊಂಡು ಸೊ ಅದು ನಮಗೆ ಎಲ್ಲಿವರೆಗೂ ಬೇಕಾಗಿರುತ್ತೋ ಆ ಟೈಮ್ ಆಫ್ ಪೀರಿಯಡ್ವರೆಗೂ ಅದನ್ನು ನಾವು ಏನು ಮಾಡ್ತೀವಿ ಕಾಯ್ತಾ ಇಟ್ಕೊಂಡು ಬರ್ತೀವಿ. ಅದೇ ರೀತಿಯಾಗಿ ನಾವು ಸಿಸ್ಟಮಲ್ಲಿ ಲಾಂಗ್ ಟರ್ಮ್ವರೆಗೂ ನಾವು ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ ಒಂದು ಫೋಲ್ಡರ್ ಅಥವಾ ಒಂದು ಡ್ರೈವಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಲಾಂಗ್ ಫೀಚರ್ವರೆಗೂ ಅಥವಾ ಲಾಂಗ್ ಟರ್ಮ್ ಪೀರಿಯಡ್ವರೆಗೂ ನಾವು ಅದನ್ನು ಮೇಂಟೆನೆನ್ಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಫೇಸ್ ನಮಗೆ ಮೇಂಟೆನೆನ್ಸಲ್ಲಿ ನೋಡ್ತೀವಿ. ಓಕೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸ್: ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಬ್ಲಮ್ ಅನಾಲಿಸಿಸ್, ಡಿಸೈನ್, ಕೋಡಿಂಗ್, ಟೆಸ್ಟಿಂಗ್ ಅಂಡ್ ಡಿಬಗ್ಗಿಂಗ್, ಡಾಕ್ಯುಮೆಂಟೇಶನ್ ಆ್ಯಂಡ್ ಮೇಂಟೆನೆನ್ಸ್. ಪ್ರಾಬ್ಲಮ್ ಡೆಫಿನಿಷನ್ ಅಂತಂದರೆ ಸೊ ನಾವು ಒಂದು ಪ್ರಾಬ್ಲಮನ್ನು ಜನರಲ್ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಅದರ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಕಂಪ್ಯೂಟ್ರಲ್ಲಿ ನಾವು ಸಾಲ್ವ್ ಮಾಡಬೇಕಂದ್ರೆ ಯಾವ ರೀತಿ ಡಿಫೈನ್ ಮಾಡ್ತೀವಲ್ಲ ಸೊ ಅದು ಪ್ರಾಬ್ಲಮ್ ಡೆಫಿನಿಷನ್ ಆಗುತ್ತೆ. ಪ್ರಾಬ್ಲಮ್ ಅನಾಲಿಸಿಸ್ ಅಂತಂದರೆ ಸೊ ಅದಕ್ಕೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಏನು ಅಂದರೆ ಇನ್ಪುಟ್ ವ್ಯಾಲ್ಯೂಸ್ ಯಾವನ್ನು ಅಸೈನ್ ಮಾಡಬೇಕು, ಅಲ್ಲಿ ಯಾವ ಟಾಸ್ಕನ್ನು ಪರ್ಫಾರ್ಮೆನ್ಸಿಗೆ ಕೊಡಬೇಕು ಕಂಪ್ಯೂಟರಿಗೆ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ, ಅದಾದಮೇಲೆ ಯಾವ ರೀತಿಯಾಗಿ ನಮಗೆ ಇನ್ಪುಟ್ ವ್ಯಾಲ್ಯೂಸ್ಗೆ ತಕ್ಕಂತೆ ಔಟ್ಪುಟ್ ಜನರೇಟ್ ಆಗುತ್ತೆ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅದನ್ನು ಪ್ರಾಬ್ಲಮ್ ಅನಲೈಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸೈನ್ ಮೆಥಡಲ್ಲಿ ಎರಡು ರೀತಿಯಾದ ಮೆಥಡನ್ನು ಯೂಸ್ ಮಾಡ್ತೀವಿ, ಅಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್. ಅಲ್ಗೋರಿದಮ್ ಅಂತಂದರೆ ಒಂದು ಪ್ರಾಬ್ಲಮನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದರೆ ಅದನ್ನು ಅಲ್ಗೋರಿದಮ್ ಅಂತ ಕರಿತೀವಿ. ಸೊ ಇಲ್ಲಿ ಫ್ಲೋ ಚಾರ್ಟ್ ಅಂತಂದರೆ ಅಲ್ಗೋರಿದಮ್ ನಾವು ಡಯಾಗ್ರಾಮೆಟಿಕಲ್ ಅಥವಾ ಪಿಕ್ಟೋರಿಯಲಿ ಸಿಂಬಲ್ಸ್ನ ಯೂಸ್ ಮಾಡಿ ರಿಪ್ರೆಸೆಂಟೇಷನ್ ಮಾಡಿದರೆ ಅದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟಲ್ಲಿ ಅದನ್ನು ಎರಡು ರೀತಿಯಾದಂತಹ ಫ್ಲೋ ಚಾರ್ಟ್ಸನ್ನು ನೋಡ್ತೀವಿ: ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಮತ್ತು ಸಿಸ್ಟಮ್ ಫ್ಲೋ ಚಾರ್ಟ್. ಪ್ರೋಗ್ರಾಮ್ ಫ್ಲೋ ಚಾರ್ಟು ಅದೇ ಅಲ್ಗೋರಿದಮ್ನ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಮಾಡಿದರೆ ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಅದೇ ಸಿಸ್ಟಮಲ್ಲಿ ಇಂಟರ್ನಲ್ ಫಂಕ್ಷನ್ ಆಗಬೇಕಾದಾಗ ಅಲ್ಲಿ ಡೇಟಾ ಯಾವ ರೀತಿಯಾಗಿ ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಪಾಸ್ ಆಗುತ್ತೆ, ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಸೈಕಲ್ ಆಗುತ್ತೆ ಡೇಟಾ ಅನ್ನೋದನ್ನು ನಾವು ರೀಪ್ರೆಸೆಂಟೇಷನ್ ಮಾಡಿದರೆ ಅದನ್ನು ನಾವು ಸಿಸ್ಟಮ್ ಫ್ಲೋ ಚಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಡಿಂಗ್ ಅಂತಂದರೆ ಸೊ ನಾವೊಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಅದನ್ನು ಕೋಡಿಂಗ್ ಅಂತ ಕರಿತೀವಿ. ಅಂದರೆ ಅಲ್ಗೋರಿದಮ್ ಆಗಿರ್ಬೋದು ಅಥವಾ ಫ್ಲೋ ಚಾರ್ಟ್ ಆಗಿರ್ಬೋದು ಅದರಲ್ಲಿ ಡಿಫೈನ್ ಆಗಿರುವಂತಹ ಪ್ರಾಬ್ಲಮ್
ಮಾಡ್ಕೊಂಡು ಡಿಫೈನ್ ಮಾಡಿದರೆ ಅದನ್ನು ಕೋಡಿಂಗ್ ಅಂತ ಕರಿತೀವಿ. ಟೆಸ್ಟಿಂಗ್ ಆ್ಯಂಡ್ ಡಿಬಗ್ಗಿಂಗ್ ಅಂತಂದರೆ ಸೊ ನಾವು ಪ್ರಾಬ್ಲಮ್ ಈ ಒಂದು ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಿದಾಗ ಸೊ ಅದನ್ನು ನಾವು ಟೆಸ್ಟಿಗೆ ಒಳಪಡಿಸಿದಾಗ ಅಲ್ಲಿ ನಾವು ಇನ್ಪುಟ್ ವ್ಯಾಲ್ಯೂಸ್ ಕೊಟ್ಟಾಗ ನಮ್ಗೆ ಕರೆಕ್ಟ್ ಆದಂಥ ಔಟ್ಪುಟ್ ಜನರೇಟ್ ಆಗ್ತದೆ ಇಲ್ಲೋ ಅಥವಾ ಪ್ರೋಗ್ರಾಮ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗ್ತದೆ ಇಲ್ಲೋ ಇದನ್ನೆಲ್ಲ ನಾವು ವರ್ಕ್ ಪ್ರಾಪರಾಗಿ ಅಲ್ಲಿ ಆಗ್ತಾ ಇದೆಯೋ ಇದನ್ನು ನೋಡ್ಲಿಕ್ಕೋಸ್ಕರ ನಾವು ಟೆಸ್ಟಿಂಗ್ ಮೆಥಡನ್ನು ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಡಿಬಗ್ಗಿಂಗ್ ಅಂದರೆ ಒಂದು ಪ್ರೋಗ್ರಾಮನ್ನು ನಾವು ಎಕ್ಸಿಕ್ಯೂಷನ್ ಕೊಟ್ಟಾಗ ಸೊ ಅಲ್ಲಿ ಯಾವುದೇ ರೀತಿಯಾದ ಎರರ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡುತ್ತೆ, ಪ್ಲಸ್ ಅದನ್ನು ಕರೆಕ್ಷನ್ ಮಾಡಲಿಕ್ಕೂ ಕೂಡ ನಮಗೆ ಅವಕಾಶನ ಮಾಡಿಕೊಡುತ್ತೆ. ಅದನ್ನು ನಾವು ಡಿಬಗ್ಗಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಜ್ ಡಾಕ್ಯುಮೆಂಟೇಷನ್. ಓಕೆ, ಸೊ ಡಾಕ್ಯುಮೆಂಟೇಷನ್ ಅಂತಂದರೆ ಯಾವ ಡೇಟಿಗೆ ಫೈಲ್ ಕ್ರಿಯೇಟ್ ಆಯಿತು, ಯಾವ ಡೇಟಿಗೆ ಫೈಲ್ ನೇಮನ್ನು ಪ್ರೊವೈಡ್ ಮಾಡಿ ಫೈಲ್ ಟೈಪಲ್ಲಿ ಸ್ಟೋರ್ ಆಯಿತು, ಯಾವ ಡ್ರೈವ್ ಅಥವಾ ಯಾವ ಫೋಲ್ಡರಲ್ಲಿ ಸ್ಟೋರ್ ಆಯಿತು, ಅದು ಯಾವ ಡೇಟಿಗೆ ಅದು ಅಪ್ಡೇಟ್ ಆಯಿತು, ಇದೆಲ್ಲ ಒಂದು ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಥರ ಆಗಿ ಅದನ್ನು ಕ್ರಿಯೇಟ್ ಮಾಡಿ ಮೇಂಟೆನೆನ್ಸ್ ಮಾಡುತ್ತೆ. ಓಕೆ, ಅಲ್ಲಿ ಕೂಡ ನಾವು ಎರಡು ರೀತಿಯಾದಂಥ ಡಾಕ್ಯುಮೆಂಟೇಷನ್ ನೋಡ್ತೀವಿ, ಇಂಟರ್ನಲ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್. ಇಂಟರ್ನಲ್ ಡಾಕ್ಯುಮೆಂಟೇಷನ್ ಅಂತಂದರೆ ಸೊ ಪ್ರೋಗ್ರಾಮ್ ರಿಲೇಟೆಡ್ ಅಲ್ಲಿ ಅದ್ರದ್ದು ಫೈಲ್ ನೇಮ್ ಆಗಿರ್ಬೋದು, ಫೈಲ್ ಟೈಪ್ ಆಗಿರ್ಬೋದು, ಡೇಟ್ ಯಾವ ಡೇಟಿಗೆ ಕ್ರಿಯೇಟ್ ಆಯಿತು, ಟೈಮು, ಪ್ಲಸ್ ಅದು ಯಾವ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ಇನ್ಫಾರ್ಮೇಷನಲ್ಲಿ ಡಾಕ್ಯುಮೆಂಟ್ ಆಗಿ ಮೇಂಟೈನ್ ಮಾಡುತ್ತೆ. ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಅಂತಂದರೆ ನಾವು ಯಾವ ಟೈಪ್ ಆಫ್ ಸಾಫ್ಟ್ವೇರನ್ನು ಯೂಸ್ ಮಾಡಿದ್ವಿ, ಅಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಫ್ ಟೈಪನ್ನು ಯೂಸ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ, ಆಮೇಲೆ ಅದು ಮಷಿನ್ ಲ್ಯಾಂಗ್ವೇಜಿಂದ ಹ್ಯೂಮನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಯಾವ ರೀತಿ ಆಯಿತು, ಹ್ಯೂಮನ್ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಆಗಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಅನ್ನೋದು ಎಕ್ಸ್ಟರ್ನಲ್ ಆಗಿ ಡಾಕ್ಯುಮೆಂಟ್ ಆಗಿ ಅದನ್ನು ಮೇಂಟೆನೆನ್ಸ್ ಮಾಡೋದು. ನೆಕ್ಸ್ಟ್ ಮೇಂಟೆನೆನ್ಸ್ ಅಂತಂದರೆ ಸಿಂಪಲ್, ಇಟ್ ಮೇಂಟೈನ್ಸ್ ರೆಕಾರ್ಡ್ಸ್ ಆಫ್ ಪ್ರೋಗ್ರಾಮು ಎಲ್ಲಿ ಸ್ಟೋರ್ ಆಗಿದೆ, ಅದರ ಫೈಲ್ ನೇಮ್ ಏನು, ಫೈಲ್ ಟೈಪ್ ಏನು, ಡೇಟು, ಟೈಮು. ಓಕೆ, ಸೊ ಆಮೇಲೆ ಅದರ ಸಾಫ್ಟ್ವೇರ್ ಯಾವ ಟೈಪ್ ಆಫ್ ಸಾಫ್ಟ್ವೇರ್ನ ಯೂಸ್ ಮಾಡಿದ್ವಿ ಎಲ್ಲ ರೆಕಾರ್ಡ್ ಅನ್ನೋದು ಏನು ಮಾಡುತ್ತೆ, ಕನ್ವರ್ಷನ್ ಕೂಡ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಕೂಡ ಆಗಿರ್ಬೋದು. ಸೊ ಎಲ್ಲನೂ ಕೂಡ ಅದು ಒಂದು ಫೈಲ್ ಇನ್ಫಾರ್ಮೇಷನ್ ಥರ ಮೇಂಟೆನೆನ್ಸ್ ಸಿಸ್ಟಮಲ್ಲಿ ಇಂಟರ್ನಲ್ ಆಗಿ ಮಾಡುತ್ತೆ. ಓಕೆ, ಅದನ್ನು ಮೇಂಟೆನೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಫೇಸಸನ್ನು ಒಂದು ಪ್ರಾಬ್ಲಮನ್ನು ನಾವು ಕಂಪ್ಯೂಟರ್ ಥ್ರೂ ಸಾಲ್ವ್ ಮಾಡಬೇಕಂದ್ರೆ ಈ ಎಲ್ಲ ಫೇಸಸನ್ನು ನಾವು ಕಾಮನ್ ಆಗಿ ನಾವಲ್ಲಿ ಅಪ್ಲೈ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಸೊ ಈಗ ನಾವು ಜನರಲಾಗಿ ಯಾವುದೇ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೋಬೇಕಂದ್ರೂ ಕೂಡ ನಾವು ಇದೇ ರೀತಿಯಾಗಿ ಥಿಂಕ್ ಮಾಡ್ತೀವಿ. ಅದೇ ಒಂದು ನಾವು ಟೆಕ್ನಿಕಲಿ ಮಾಡಬೇಕು ಅಂತಂದರೆ ಯಾವ ರೀತಿಯಾದಂತಹ ನಾವಲ್ಲಿ ಮೆಥಡ್ಸನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಟಾಪಿಕಲ್ಲಿ ನೋಡ್ತೀವಿ. ಥ್ಯಾಂಕ್ ಯು.